ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ಬೆಳಿಗ್ಗೆನೇ ದೋಸೆ ಮತ್ತು ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ದೋಸೆ ನೈಟ್ ಅಕ್ಕಿ ರುಬ್ಬಿಟ್ಟಿದ್ದೆ, ಅದಕ್ಕೆ ಉಪ್ಪು ಸೋಡಾ ಹಾಕಿ ಇದು ಮಾಡೋದು, ತಿರುಗ್ಬಿಟ್ಟು ಇಡೋದು. ಸ್ವಲ್ಪ ಹೊತ್ತು ಚೆನ್ನಾಗಿ ನೆನೆಯುತ್ತೆ, ಆಮೇಲೆ ದೋಸೆ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹುರ್ಗಡ್ಲೆ, ಮೆಣಸಿನ್ಕಾಯಿ, ಕಾಯಿ ಮೆಣಸಿನ್ಕಾಯಿ, ಹುಣಸೆಹಣ್ಣು, ಉಪ್ಪು, ಮೆಣಸು ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಅಷ್ಟು ಹಾಕೊಂಡು ರುಬ್ಕೊಳ್ಳೋದು ಅಷ್ಟೇ. ಇನ್ನು ನನ್ನ ಮಗ ಕಲ್ಲಂಗಡಿ ಹಣ್ಣು ತಂದಿರೋದ್ರಿಂದ ಅದು ಐಸ್ ಕ್ರೀಮ್ ಮಾಡು ಅಂತ ಹೇಳ್ತಿದ್ದ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ಗೆ ಅಂತೆಲ್ಲ ಹಚ್ಚಿಟ್ಕೊಂಡೆ. ಅದು ಡೈಲಿ ನೋಡಿರ್ತೀರ ಯಾವ ರೀತಿ ಅಂತ ಹೇಳ್ಬಿಟ್ಟು ಅದಕ್ಕೆ ಜಾಸ್ತಿ ಇದು ಮಾಡಲಿಲ್ಲ. ಅದೇನಿಲ್ಲ, ಅದರೊಳಗಡೆ ರುಬ್ಕೊಳ್ಳೋದು, ನೀರು ಹಾಕೊಂಡು ರುಬ್ಕೋತಾರೆ ಒಬ್ಬೊಬ್ಬರು, ಇಲ್ಲಾಂದರೆ ಅದೇ ನೀರು ಬಿಡ್ಕೊಳ್ಳುತ್ತೆ ಎಣ್ಣೆನೇ. ಹಾಗಾಗಿ ರಸ ಬಿಡುತ್ತಲ್ಲ, ಅದಕ್ಕೊಂದು ಸ್ವಲ್ಪ ಉಪ್ಪು, ಸ್ವಲ್ಪ ಅರ್ಧ ನಿಂಬೆ ರಸ, ಸ್ವಲ್ಪ ಸಕ್ಕರೆ, ಮೆಣಸಿನ ಪುಡಿ, ಪೆಪ್ಪರ್ ಪೌಡ್ರ್ ಅಂತಾರಲ್ಲ ಅದೊಂದು ಸ್ವಲ್ಪ ಅಷ್ಟೇ ಹಾಕ್ಕೊಂಡು ರುಬ್ಕೊಂಡ್ರೆ ರೆಡಿಯಾಗುತ್ತೆ ಅದು ಐಸ್ ಕ್ರೀಮು. ಇದು ಫ್ರಿಡ್ಜಲ್ಲಿ ನಮ್ಮದು ನಾರ್ಮಲ್ ಫ್ರಿಡ್ಜ್ ಆಗಿರೋದ್ರಿಂದ ಒಂದು 8 hour ಆದ್ರೂ ಇಡಬೇಕು ಫ್ರಿಡ್ಜಲ್ಲಿ. ಅದಕ್ಕೆ ಅಂತಲೇ ಸಪ್ರೇಟ್ ಇರುತ್ತೆ ನಮ್ಮ ನಾರ್ಮಲ್ ಫ್ರಿಡ್ಜ್ ಇರೋದ್ರಿಂದ. ಹಂಗಾಗಿ ಇನ್ನು ಅದೆಲ್ಲ ಫ್ರಿಡ್ಜು ರೆಡಿ ಮಾಡಿ ಇಟ್ಟೆ. ಅಲ್ಲಿ ಇನ್ನೂ ಸ್ವಲ್ಪ ಪಾತ್ರೆ ಇತ್ತಲ್ಲ ಅಂದ್ಬಿಟ್ಟು ಹಾಲು ಕಾಯಿಸಿದ್ದೆಲ್ಲ ಬೆಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಳ್ಕೊಂಡೆ. ಐಸ್ ಕ್ರೀಮ್ ಆವಾಗಲೇ ಫಸ್ಟೇ ನೆನ್ನೆ ನೈಟ್ ತಂದಾಗಲೇ ಅಂತ ಕೇಳ್ತಿದ್ದ ಅಂದ್ಬಿಟ್ಟು, ಇನ್ನು ಬಂದೆಡ್ಕೆ ತಿಂತಾನಲ್ಲ ಅಂತ ಹೇಳ್ಬಿಟ್ಟು ಫಸ್ಟೇ ಮಾಡಿಟ್ಬಿಟ್ಟೆ. ಇನ್ನು ಅವನು ಎದ್ದ ಸ್ಕೂಲ್ಗೆ ಅಂದ್ಬಿಟ್ಟು ರೆಡಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಉಜ್ತಾ ಇದ್ದೇನೆ, ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಇನ್ನೆಲ್ಲ ಆಯಿತು, ಸ್ನಾನ ಮಾಡಿಸ್ಕೊಂಡು ಇನ್ನು ದೋಸೆ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಡ್ತಾಯಿದ್ದೀನಿ. ಅವನು ಬಟ್ಟೆ ಎಲ್ಲ ಇದು ಮಾಡ್ಕೋತಾನೆ ಅಂದ್ಬಿಟ್ಟು ಪ್ಯಾಂಟು ಹಳೇದೇ ನಿಕ್ಕರ್ ಇರೋದೇ ಹಾಕಿದ್ದೀನಿ, ಇನ್ನೂ ಸ್ಕೂಲ್ ಬಟ್ಟೆ ಹಾಕಿಲ್ಲ. ಇವತ್ತೇನೋ ಖುಷಿಯಾಗಿದ್ದಾನೆ. ಇಲ್ಲ ಅಳ್ಳಿಲ್ಲ ಮಾತ್ರ, ನಿನ್ನೆ ತಿರ್ಗಿ ಇವತ್ತು ಕಳಿಸಿದ್ನಲ್ಲ, ಏನೂ ಅಳ್ಳಿಲ್ಲ, ಸುಮ್ಮನೆ ಹೋದ. ಅವಾಗ ಒಂದು ಸ್ವಲ್ಪ ಅಂಗನವಾಡಿಗೆ ಹೋಗಿ ರೂಢಿ ಇತ್ತಲ್ಲ, ಹಂಗಾಗಿ ಏನೋ ಒಂಥರ ಅವರು ಇವಾಗ KG ಆಗಿರೋದ್ರಿಂದ ಅವರು ಸ್ವಲ್ಪ ಆಟ ಆಡಿಸೋದು ಇದು ಮಾಡೋದೆಲ್ಲ ಮಾಡ್ತಾರೆ. ಅಷ್ಟೊಂದು ರಿಸ್ಟ್ರಿಕ್ಷನ್ನು ಏನು ಹಾಕಿಲ್ಲ. ಹಂಗಾಗಿ ಇವನು 2 ದಿನವೂ ಹೋದ್ನಲ್ಲ, ಏನೋ ಬೇಜಾರಂತ ಬಂದಿಲ್ಲ ಅಷ್ಟೇ. ಸದ್ಯ ಇವನು ಹಿಂಗಾಡನು ಸ್ಕೂಲ್ಗೆ ಹೋಗೋಣ ಅಂತ ಬೇರೆಯವರೆಲ್ಲ ಹೇಳ್ತಿದ್ರು. ಆವಾಗ ಒಂದು ಸ್ವಲ್ಪ ಇದಾಗೋದು. ಈಗ ಅದಕ್ಕೆ ಸ್ಕೂಲ್ ಅದು ಇದೇ ಮಾಡ್ತಾಯಿಲ್ಲ, ಅವನು ಸುಮ್ಮನೆ ಹೋಯ್ತಾ ಇದ್ದಾನೆ. ಅದು ಸ್ಕೂಲನ್ನು ಇದೇ ಬಂದಿಲ್ಲ ಅವನಿಗೆ. ಅಲ್ಲೂ ಆಟ ಆಡೋದು, ಸ್ವಲ್ಪ ಹೊತ್ತು ಇದು ಮಾಡೋದು, ಗೇಮ್ ಥರ ಎಲ್ಲ ಇಟ್ಟವ್ರೆ. ಹಾಗಾಗಿ ಈಗ ಇನ್ನೂ ಬಂದಿಲ್ಲ, ಮುಂದಕ್ಕೇನೋ ಗೊತ್ತಿಲ್ಲ. ಇನ್ನೂ ಸ್ವಲ್ಪ ಹಳೆ ಬ್ಯಾಗಿತ್ತು ಅಂತ ಹಾಕಿದ್ರೆ, ಇಲ್ಲ ನನಗೆ ಹೊಸ ಬ್ಯಾಗಿಗೆ ಹಾಕ್ಕೊಡು ಅಂತ ಹೇಳ್ಬಿಟ್ಟು ಇವತ್ತು ಬರೀ ಸ್ನ್ಯಾಕ್ಸ್ ಅಂತ ಹೇಳಿದ್ರು. ಹಂಗಾಗಿ ಒಂದು ಸ್ವಲ್ಪ ಚಿಪ್ಸ್ ಇತ್ತು ಅಂತ ಹಾಕಿದ್ದೀನಿ. ಬ್ಯಾಗು ನೆನ್ನೆ ಹೋಗಿ ತಗೊಬಂದು ಇನ್ನೊಂದು ಸ್ವಲ್ಪ ಪೂಜೆ ಮಾಡಿಸಿ, ಎಲ್ಲಿಬ್ಬರು ಅವನೇನು ಸ್ನಾನ ಮಾಡಿಸ್ದಾಗಲೂ ಅಷ್ಟೇ, ಅವನು ಮಾಡಿಸ್ತಾಯಿದ್ರೆ ನನಗೂ ಮಾಡಿಸು ಅಂತ ಹೇಳ್ತೇನೆ ಸ್ನಾನನ. ಇನ್ನು ಪೂಜೆ ಸ್ವಲ್ಪ ಮುಗಿಸ್ಕೊಂಡು ಗಂಧಕಡ್ಡಿ ಹಬ್ಬ ಬೆಳಗ್ತಾರೆ. ಅವನು ಏನು ಮಾಡ್ತಾನೆ, ದೊಡ್ಡವನು ಇವನು ಮಾಡಬೇಕು ಅಂತಾನೆ. ಇನ್ನು ನಾನು ಫಸ್ಟ್ನೇ ದಿನ ಅಲ್ವಾ, ನಾನು ಹೋಗೋಣ ಗಾಡೀಲಿ ಹೆಂಗೂ ಹೋಯ್ತಾರಲ್ಲ ಅಂತ ಹೇಳ್ಬಿಟ್ಟು ಹೋದೆ. ನೋಡಿ ಹಾಕ್ಕೊಂಡು ಅವನೇ ಹೋಯ್ತಾ ಇದ್ದಾನೆ. ನನಗೆ ಸುಮ್ಮನೆ ಬಾಯ್ ಅಂತ ಹೇಳೇಬಿಟ್ಟು ಇನ್ನೂ ಒಳಗಡೆ ಹೋಗೇ ಇಲ್ಲ, ಬಾಯ್ ಅಂತ ಹೇಳ್ತಾವನೆ ನನಗೇನೆ. ನಾನು ಆಮೇಲೆ ಯಪ್ಪ ಅನಿಸ್ತಿತ್ತು. ಇನ್ನು ಟೈಮಿಂಗ್ಸ್ ಇವಾಗೆಲ್ಲ ಬೇಗನೆ ಸ್ವಲ್ಪ ದಿನ ಅಡ್ಜಸ್ಟ್ ಆಗೋ ಗಂಟ ಅಂದರು. ಈ ಸ್ಯಾಟರ್ಡೇ ತನಕ ಒಂದು 3 ದಿನ ಹಂಗೆ ಮಾಡ್ತೀವಿ, ಆಮೇಲೆ ಲೇಟಾಗಿ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಮಕ್ಕಳು ಒಪ್ಕೊಳ್ಳಿ ಅಂತ ಹೇಳ್ಬಿಟ್ಟು ಗಾಡೀಲಿ ಇವತ್ತು ಫಸ್ಟ್ನೇ ದಿನ ಅಲ್ವಾ, ಹಂಗಾಗಿ ಎಲ್ಲ ಬಿಟ್ಟು ಹೋಗಿದ್ದು. ಮತ್ತು ಏನೋ ಒಟ್ಟಿನಲ್ಲಿ ಹೋದ, ಸುಮ್ಮನೆ ಏನೋ ಇದು ಮಾಡಲಿಲ್ಲ. ಅದು ಹೊಸ ಬ್ಯಾಗು, ಹೊಸ ಬಟ್ಟೆ ಅಲ್ವಾ, ಹಂಗಾಗಿ ಏನೋ ಒಂಥರ ಹೊಸದು ಈ ಬ್ಯಾಗ್ ಹಾಕ್ಕೊಟ್ಟಿದ್ದೆ. ಹಂಗೂ ಮಾತಾಡ್ಬೇಕು ಒಂದು ಸುಮ್ಮನೆ ಬುಕ್ಕೆಲ್ಲ ಕೊಟ್ಟವ್ರೆ, ಆದರೆ ಯಾವುದು ಇನ್ನೂ ಹೇಳಿಲ್ಲ. ಹಂಗಾಗಿ ಇಲ್ಲ, ಹೊಸ ಬ್ಯಾಗ್ಗೆ ಬೇಕು ಅಂತ ಹೇಳ್ಬಿಟ್ಟು ನಿನ್ನೆ ಹೋಗಿ ತೊಗೊಂಡು ಬಂದಿದ್ದೆ. ಇನ್ನು ಹೋಗಿ
ಇವತ್ತು ಬೇಗನೆ ಬಂದ್ಬಿಡ್ತಾರೆ. ಡೈಲಿ ಥರ ಬಿಡಲ್ಲ ಅಲ್ಲಿ. ಆಮೇಲೆ ಅಭ್ಯಾಸ ಆದಮೇಲೆ ಲೇಟಾಗಿ ಬಿಡ್ತೀವಿ, ಬೇಗ ಬಿಡ್ತೀವಿ. ಮೇಲೆ ನಾನು ಸ್ವಲ್ಪ ನಾಷ್ಟ ಎಲ್ಲ ಮೇಲೆ ಸ್ವಲ್ಪ ತಲೆಗೆಲ್ಲ ಆಟ ಸಾಮಾನು ನೋಡಿ ಸುಮ್ಮನೆ ಆಟ ಆಗತ್ತಲ್ಲ. ಎಷ್ಟೊಂದು ತಗೊಂಡು ನಾವು ಯಾವ ಆಟ ಆಡಲ್ಲ ಸುಮ್ಮನೆ. ಅದಕ್ಕೆ ಎಷ್ಟು ಅಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಇದೊಂದು ಸ್ವಲ್ಪ ನಮ್ಮ ಮನೆ ಪಕ್ಕ ಹುಡುಗರು ಕೊಟ್ಟಿದ್ದು. ಸುಮ್ಮನೆ ಅವ್ರಿಗೂ ಇನ್ನೇನು ಮುಗಿಸಲ್ಲ, ಹಂಗಾಗಿ ಇಷ್ಟು ಬುಕ್ ಕೊಟ್ಟವ್ರು ನೋಡಿ. ಅದ್ರಲ್ಲಿ ಬರದೇ ಇಲ್ಲ. ಅವ್ರು ಬುಕ್ಕು ಮುಕ್ಕಿರೋನ್ನ ಬರೀಲಿ ಅಂತ ಇವ್ನಿಗೆ ಅಷ್ಟು ಕೊಟ್ಟವ್ರೆ. ಇನ್ನು ಯಾವ ರೀತಿ ಬರೀತಾನೆ ಗೊತ್ತಿಲ್ಲ. ಹೋಗೋಣ ಸುಮ್ಮನೆ. ಡೈಲಿ ಏನು ಮಾಡ್ತಾನೆ ಗೊತ್ತಿಲ್ಲ. ಇವತ್ತು ಮಾತ್ರ ಎದ್ದು ಸ್ನಾನ ಮಾಡಿಕೊಂಡು ಅವನೇ ಇನ್ನೂ ರೆಡಿ ಆಗೋಕ್ಕೆ ಮುಂಚೆಲೆ, ಇನ್ನೂ ಟೈಮ್ ಆಗೋಕ್ಕೆ ಮುಂಚೆಲೇ ಎದ್ದು ಹೋಯ್ತೀನಮ್ಮ ಅಂದ್ಕೊಂಡು ಹೋಗೋಣ. ಡೈಲಿ ಏನು ಮಾಡ್ತಾನೋ ಗೊತ್ತಿಲ್ಲ. ಇವೆಲ್ಲ ಸುಮ್ಮನೆ ಪ್ಲಾಸ್ಟಿಕ್ ಐಟಮ್ ಹಾಕ್ಕೊಂಡು ನೋಡಿ ಚಿಕ್ಕದು ನಮ್ಗೆ ಆಗಲ್ಲ ಅನಿಸುತ್ತೆ. ಇದೊಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ಇಷ್ಟೆಲ್ಲ ರೆಡಿ ಮಾಡಿದೆ. ಇನ್ನು ಬೇಕಿಲ್ದವೆಲ್ಲ ಆಚೆಗೆ ಹಾಕಿದ್ದೀನಿ. ಹೀಗೆ ಹೋಯ್ತು ಎಷ್ಟು ಬೇಕಾದ್ರೆ ನೋಡಿ. ಅಲ್ಲಿ 10 ಕಾಲು ಐತೈತೆ. ಇನ್ನು ಅಲ್ಲಿ ಹೋಗಿ ಬರೋಷ್ಟೊತ್ತು ಆಗೋಯ್ತದೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸ್ವಲ್ಪ ಕಸ ಗುಡಿಸ್ದೆ ಅಷ್ಟೇ. ಅವೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಟೈಮ್ ಆಯಿತು. ಇನ್ನು ಫಸ್ಟ್ನೇ ದಿನ ಏನು ಹೇಳ್ತಾರೋ ಫಸ್ಟೇ ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಹೋಯ್ತಾ ಇದ್ದೀವಿ. ಬಿಸಿಲಂತೂ ಚೆನ್ನಾಗಿ ಹೊಡಿತೈತೆ. ಇನ್ನು ಹೋಗ್ತಾ ಇದ್ದೀವಿ. ಒಂದು 5 ನಿಮಿಷ ಮುಂಚೆನೇ ಹೋಗಿದ್ದೀವಿ. ಇನ್ನು ಎಲ್ಲರೂ ಬೇಗನೆ ಬಂದಿದ್ದರು. ಸ್ವಲ್ಪ ಹೊತ್ತಲ್ಲೇ ಕೂತಿದ್ರು. ಫಸ್ಟ್ನೇ ದಿನ ಅಲ್ವಾ, ಅವ್ರಿಗೂ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. 2ನೇ ದಿನಕ್ಕೆ ಏನಿಲ್ಲ, ಯಾರ್ಯಾರು ಅಂತ ಹೇಳ್ಬಿಟ್ಟು ಅವ್ರವರೇ ಕೂಗ್ತಾರೆ, ಮೇಡಮ್ಗಳೇ. ಹಂಗೆ ಹೋಗ್ತಾ ಇದಾಗುತ್ತಾನೆ. ಇನ್ನು ನನ್ನ ಮಗ ಆಟ ಆಡ್ತಾಯಿದ್ದ. ಅವ್ರಿಗೆಲ್ಲ ಬಾಯ್ ಅಂತ ಹೇಳ್ಬಿಟ್ಟು ಎಳಿತಾ ಇದ್ದಾನೆ. ನೀನು ಬಿಚ್ಚು ಚೆನ್ನಾಗಿತ್ತು ಋಷಿ. ಸ್ಕೂಲು ಹೆಂಗಿತ್ತು? ಏನೇ ಇತ್ತು ಹೇಳು. ಅಲ್ಲೇನು ಆಟ ಆಡಿಸ್ಲಿಲ್ವಾ? ಏನು ಆಟ ಆಡಿದೆ? ಆಮೇಲೆ ಕಾರು. ಹ್ಞೂ ಎಷ್ಟು ಜನ ಬಂದಿದ್ರು? ಜಾಸ್ತಿ ಅಷ್ಟು ಜನ ಬಂದಿದ್ರಾ? ಏನು ಮಾಡಿ ನನ್ನ ಮಗ, ನನಗಂತೂ ಖುಷಿನೇ. ನನ್ನ ಮಗ ಮಾತಾಡೋದು ಬರೀ ನಿಮಗೆ ಒಬ್ಬೊಬ್ರಿಗೆ ಅದು ನೋಡಿದವ್ರಿಗೆ ಏನಿದು ಯಾರು ಕಳಿಸ್ತಾ ಇರೋದ ಸ್ಕೂಲು ಅನ್ಸ್ಬೋದು ಫಸ್ಟ್ನೇ ಸಲ ಅಲ್ವಾ. ಹಂಗೇ ಅವತ್ತದ್ದು ಏನಾಯ್ತು ಅದು ಎಂಜಾಯ್ ಮಾಡಬೇಕಷ್ಟೆ ಅವತ್ತು ದಿನಾನ. ಇನ್ನು ಬೇರೆದೆಲ್ಲ ಬಿಡಿ, ಅದು ಆ ದಿನ ಮತ್ತೆ ಬರೋಲ್ಲ. ಹಂಗಾಗಿ ಅವತ್ತೇನಾಯ್ತು ಅವತ್ತು ಖುಷಿಯಾಗಿರಿ ಎಲ್ಲರೂ ಅಷ್ಟೇ. ನಾಳೆ ದಿನ ಅಯ್ಯೋ ಹಂಗಿರ್ಬೋದಾಯ್ತು, ಎಂಜಾಯ್ ಮಾಡ್ಕೊಂಡು ಇರ್ಬೋದಾಯ್ತು, ಸುಮ್ಮನೆ ಯಾಕೆ ಅದನ್ನ ಬೇಜಾರು ಮಾಡಿಕೊಂಡು ಆ ದಿನ ಕಳೆದು ಅಂತ ಇರಬಾರ್ದು. ನಾವು ಹಿಂದೆ ತಿರುಗಿ ನೋಡಿದ್ರೆ ಅದು ನೋಡಿದ್ದೆ ಖುಷಿ ಕೊಡಬೇಕೆ ವಿನಃ ಈ ಥರ ಟೈಮ್ ವೇಸ್ಟ್ ಮಾಡಿಬಿಟ್ವಲ್ಲ ಅಂತ ಅಂದ್ಕೋಬಾರ್ದು. ಆ ಮೈಂಡ್ ಸೆಟ್ ಬರಬಾರ್ದು. ಹಾಗಾಗಿ ಇನ್ನೊಂದು ಸ್ವಲ್ಪ ಕಲ್ಲಂಗಡಿ ಹಣ್ಣು ಇತ್ತು, ಅದ ಫ್ರಿಜ್ಗೆ ಇಡೋಣ ಅಂತ ಹೇಳ್ಬಿಟ್ಟು ಈ ಥರ ಕವರ್ ಸುತ್ತಿಡೋಣ ಅಂತ ಹೇಳಿದ್ರು. ಕವರ್ ಸುತ್ತಿಟ್ರೆ ಹಾಳಾಗಲ್ಲ ಅಂತ ಹೇಳ್ಬಿಟ್ಟು ಇನ್ನು ಕಾಳು ಒಂದು ಸ್ವಲ್ಪ ಫ್ರಿಡ್ಜಲ್ಲಿ ಹಾಲಿಟ್ಟಿದೆ, ಅದು ಹಾಲೆಲ್ಲ ಚೆಲ್ಲೋಗಿತ್ತು. ಹಾಗಾಗಿ ಒಳಗಡೆಗೇನಾಗಿರಲಿಲ್ಲ, ಮೇಲೇ ಕವರಲ್ಲಿ ಇದಾಗಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಇರಲಿ ಅಂತ ಹೇಳ್ಬಿಟ್ಟು ಬಿಸಿಲಿಗೆ ಹಾಕಿದ್ದೆ. ಇನ್ನು ಕುಡಿಯೋ ನೀರು ಬಿಟ್ಟಿದ್ರು ಅಂದ್ಬಿಟ್ಟು ಸ್ವಲ್ಪ ನೀರು ಇಟ್ಕೊಂಡೆ. ನಮ್ಮದು ಮೇಲ್ಗಡೆ ಟೆರೆಸಲ್ಲಿ ನಾವಿರೋದು, ಕೆಳಗಡೆ ನೀರು ಬರೋದು ಕುಡಿಯೋಕ್ಕೆ ಮಾತ್ರ. ಇನ್ನೆಲ್ಲ ಉಳ್ಕೋ ನಲ್ಲಿಲೇ ಬರುತ್ತೆ.
ಇನ್ನು ಬಟ್ಟೆ ಎಲ್ಲ ನೆನ್ನೆಲ್ಲೂ ಒಗ್ದಿರಲಿಲ್ಲ ಅಂತೇಳ್ಬಿಟ್ಟು ಜಾಸ್ತಿನೇ ಇತ್ತು. ನೀರು ಸ್ವಲ್ಪ ಇದಾಗಿರುತ್ತೆ ಪ್ರಾಬ್ಲಮ್ಮು. ಒಂದಿನ ಬಿಟ್ಟು ಒಂದಿನ ಬಿಡೋದ್ರಿಂದ ಬೇಗ ಖಾಲಿ ಮಾಡಿಬಿಟ್ಟು ಈ ಬೇಸಿಗೆ ಆಗಿರೋದ್ರಿಂದ ಇದ್ದಾಗ ಎನಿ ಟೈಮ್ ಬರುತ್ತೆ. ಇನ್ನು ಬೇಸಿಗೆ ಆಗಿರೋದ್ರಿಂದ ಬೋರ್ ನೀರು ಬರ್ತಾಯಿಲ್ಲ, ಹಾಗಾಗಿ ಕಾವೇರಿ ನೀರಿಂದನೇ ಅವತ್ತೇ ನೀರು ಯಾವತ್ತು ಬರುತ್ತೆ ಅವತ್ತು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಡೈಲಿ ಮಾಡ್ತೀವಿ, ಆದರೆ ಅವತ್ತು ನೀರು ಬರೋ ದಿವಸನೇ ಜಾಸ್ತಿ. ಈಗ ಒಂದು ತಿಂಗಳಿಂದ ಈ ಥರ ಸಮಸ್ಯೆ ಇರೋದು. ಇಲ್ಲ ಅಂತಲೇ ಏನಿಲ್ಲ, ನೀರು ಎಲ್ಲ ಹಿಡಿದಿಟ್ಕೊಂಡಿರೋದು. ಇನ್ನೊಂದು ದಿನ ಅದೇ ಮೇಂಟೈನ್ ಆಗುತ್ತೆ. ಇನ್ನು ಸ್ವಲ್ಪ ಬಟ್ಟೆ ಎಲ್ಲನೂ ಒಗ್ದು ಒಣೆ ಆಗ್ತೆ. ಇನ್ನು ಮಳೆ ಬರೋಂಗೈತೆ ಅಂತ ಗೊತ್ತೇ ಆಗಲಿಲ್ಲ. ಸಂಜೆ ನೋಡಿದ್ರೆ ಮಳೆ, ಅಷ್ಟೊಂದು ಮಳೆ ಬಂತು. ಐಸ್ ಕ್ರೀಮ್ ಇನ್ನೂ ಬರೋಂಗೆ ಇರಲಿಲ್ಲ ಮಳೆ. ನೋಡಿದ್ರೆ ಆಣ್ಕಲ್ಲೇ ಆಗಷ್ಟು ಅಷ್ಟೊಂದು ಆಣ್ಕಲ್ಲು ನೋಡಿ ನೀವೇ, ಎಷ್ಟೊಂದು ಆಣ್ಕಲ್ಲು ಅಂದರೆ ಜೋರು ಮಳೆ ಮಾತ್ರ. ಉಯ್ತಾನೆ ಆ ಥರ ಮೋಡ ಬಂದೇ ಇರಲಿಲ್ಲ. ಸಡನ್ನಾಗಿ ಆ ಥರ ಬಂದು ಈ ಥರ ಆಣ್ಕಲ್ಲು ಮಳೆನೇ ಬಂತು. ಇನ್ನು ನನ್ನ ಮಗ ಅವನು ಇದೇ ಫಸ್ಟು ನೋಡ್ತಾ ಇರೋದು ಆಣ್ಕಲ್ ಈ ಥರ ಮೇಲಿಂದ ಹಿಂಗೆ ಬೀಳ್ತಾ ಇರೋದು. ಐಸು ಅಂತ ಮಾಮೂಲಿ ಇದರಲ್ಲೆಲ್ಲ ಆಟಾಡ್ತಾನೆ, ಅದು ಮೇಲಿಂದ ಬೀಳ್ತಾಯಿತ್ತಲ್ಲ ಅವ್ನಿಗೇನೋ ಒಂಥರ ಇದ್ರ ಬಾಯಿಗೆ ಹಾಕೋ ತಿನ್ಬೋದು ಅಂತ. ತಿಂತಾರ್ರಿ ಆಣ್ಕಲ್ಲ, ನಾವೆಲ್ಲ ತಿಂದೇ ಇದ್ವಲ್ಲ. ಈಗ ಅದು ನನ್ನ ಕೈಗೆ ಇಟ್ಕೊಳಕ್ಕೆ ಹೋದ್ರೂ ಸಾಕು ಕರ್ಗೆ ಹೋಗೋದು. ನನ್ನ ಬಾಡಿ ಮೊದಲೇ ಇಟ್ಟು ಇನ್ನು ಅದು ಕರ್ಗೆ ಹೋಗೋದು. ತಿಂದ ಒಂದೆರಡು ಹಂಗೂ. ಇಲ್ಲಿ ನೋಡಿ ಮುಂದೆನೂ ಎಷ್ಟು ಬೀಳ್ತೈತೆ ಅಂದರೆ ಅದು ಮೇಲಿಂದ ದಪ್ಪ ಬೀಳೋಷ್ಟೊತ್ತಿಗೆ ಸಣ್ಣ ಆಗೋಯ್ತದೆ. ನನ್ನ ಮಗ ಹಂಗೂ ಹೋಗಿ ಮೇಲ್ಗಡೆ ಎತ್ಕೊಬತ್ತೀನಿ ಅಂತ ಎತ್ಕೊಬಂದ. ಆ ಟೆರೆಸ್ಸಿಗೆ ಕರ್ಕೊಂಡೋಗಿ ಛತ್ರಿ ಇಟ್ಕೊಂಡೋಗಿ ಅದು ಬಾಟ್ಲಿಗೆ ತುಂಬ್ಕೊತೀನಿ ಅಂತ, ಅದು ನಿಲ್ಲಲ್ಲ ಕರ್ಗೋಯ್ತದೆ ಅಂತ ಹೇಳಿದ್ರು ಕೇಳಲಿಲ್ಲ. ಇನ್ನು ಅವ್ನಿಗೂ ಅನುಭವ ಆಗಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದೆ. ಎತ್ಕೊಂಡು ಬಂದ, ಅದೆಲ್ಲ ನೀರಾಯಿತು. ಇನ್ನು ಬೆಳಗಿನ ನೋಡಿ, ಬೆಳಗಿನ ವಾತಾವರಣ ಮಳೆ ಊದಿ ಎಲ್ಲ ತಣ್ಣಗೈತೆ. ನನ್ನ ಮಗ ಫಸ್ಟೇ ಎದ್ದಿದ್ದ ಅಂತ ಹೇಳ್ಬಿಟ್ಟು ತಡಿ ಬಟ್ಟೆ ಹಾಕಿದ್ನಲ್ಲ ಅಂತ ಹಾಕಿದ್ದೇನೆ. ಸಂಜೆ ಎಲ್ಲ ನೆನೆದು ಹೋಗ್ಬಿಟ್ಟು ಒಂದ್ಸಲ ಎತ್ಕೊಂಡೆ. ಆಣ್ಕಲ್ಲು ಬೀಳ್ತಲ್ಲ ಆ ಮಳೆ ಒಂದ್ಸಲ, ಆಗೊಂದ್ಸಲ ಸಂಜೆಲೆ ಒಂದ್ಸಲ ಬತ್ತು. ತಿರ್ಗಾ ಮತ್ತೆ ನಿಂತೋಗಿತ್ತಲ್ಲ 10 ಗಂಟೆ ಮೇಲೆ ಅಂದ್ಬಿಟ್ಟು ಮತ್ತೆ ಹಾಕಿದೆ. ಅವಾಗೇನು ಜಾಸ್ತಿ ಬಂದಿಲ್ಲ, ಸ್ವಲ್ಪ ಬಂದೈತೆ. ಚೆನ್ನಾಗಿ ಹೋಯ್ತು ಮಾತ್ರ ಆಣ್ಕಲ್ಲು ಮಳೆ. ಆಣ್ಕಲ್ಲಂತೂ ಸುರಿದೋದು. ವಿಡಿಯೋ ಒಂದು ಸ್ವಲ್ಪ ಹಾಕಿದ್ದೀನಿ ನೋಡಿ. ಅಷ್ಟೊಂದು ಆಣ್ಕಲ್ಲು ಕೈಗೆ ಇಟ್ಕೊಳ್ಳೋದೇ ತಡ ಕರ್ಗೆ ಹೋಗ್ಬಿಡೋದು. ನನ್ನ ಬಾಡಿ ಮೊದಲೇ ಇಟ್ಟು ಮಾಮೂಲಿ ಐಸ್ ಇಟ್ಕೊಂಡ್ರೆ ಕರ್ಗೋಯ್ತದೆ. ಇನ್ನು ಅದು ಸಣ್ಣ ಸಣ್ಣಕ್ಕೆ ನಮ್ಮ ಡ್ರೆಸ್ಸಿಗೆ ಫಸ್ಟ್ನೇ ಸಲ ಇದು ನೋಡಿದ್ದು. ಅವನಿಗೆ ಗೊತ್ತಿಲ್ಲ ಆಣ್ಕಲ್ಲು ಈ ಥರ ಅಂತ, ಆದರೆ ಐಸು ಅಂತ ಗೊತ್ತು ಅವ್ನಿಗೆ. ಐಸು ಕರ್ಗೋಯ್ತದಲ್ಲಮ್ಮ ಅಂತ ಬಾಟ್ಲಿಗೆಲ್ಲ ತುಂಬ್ಕೊಂಡ್ರೆ ಅದು ಇರಲ್ಲ, ಕರ್ಗೋಯ್ತಲ್ಲಮ್ಮ ಅಂದ್ಕೊಂಡು ಛತ್ರಿ ಇಟ್ಕೊಂಡು ಹೋಗಿ ಟೆರೆಸ್ ಮೇಲೆ ಅದನ್ನು ಇದು ಮಾಡವನೆ, ಎತ್ಕೊಂಡವನೆ. ಏನೋ ಬೀಳ್ತದಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ತನಗಿನ್ನೂ ಗೊತ್ತಾಗಲ್ಲ, ಅವನಿಗೆ ಋಷಿಗೆ ಗೊತ್ತಾಗುತ್ತೆ. ಈಗ ಒಂದು ಸ್ವಲ್ಪ ಬೆಳಗ್ಗೆ ಎದ್ದೋ ಇವನು ಎದ್ದಿದ್ನಲ್ಲ ಅಂತ ಹೇಳ್ಬಿಟ್ಟು ಮೇಲೆ ಅಂತ ಹೇಳ್ತಿದ್ದ. ಹಂಗಾಗಿ ತಡಿ ಬಟ್ಟೆನಾರ ನೋಡ್ಕೊಂಬರೋಣ, ಗಾಳಿಪಟ ಅಷ್ಟೊಂದು ಬೀಸ್ತಿತ್ತಲ್ಲ ಅಂತ ಹೇಳ್ಬಿಟ್ಟು ಮೇಲೆ ಬಂದು. ವಾತಾವರಣ ಚೆನ್ನಾಗೈತೆ. ಬೆಳಗ್ಗೆ ಎಲ್ಲ ಪಕ್ಷಿಗಳೆಲ್ಲ ಅಲ್ಲಲ್ಲೇ ಕೂತಿದ್ದಾವೆ ಡ್ರಮ್ ಮೇಲ್ಗಡೆ. ಇನ್ನು ಹದ್ದುಗಳು ಎಲ್ಲ ತಣ್ಣಗಾಯ್ತು. ಅಲ್ಲಿ ಹದ್ದು ಮತ್ತು ಪಾರಿವಾಳ ಎಲ್ಲ ಹಿಂಗೆ ಮೇಲ್ಗಡೆ ಬೆಳಗಿನ ಜಾವ ಟೈಮ್ ಅಲ್ವಾ ಕೂತಿದ್ದು. ಇನ್ನು ಹಾಲು ಮೊದಲೇ ಕಾಯಿಸ್ಬಿಟ್ಟು ಆರಲಿ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹೋಗಿದ್ದು. ಇನ್ನು ಅವನಿಗೆ ಹಾಲು ಕುಡಿಸ್ದೆ. ಸ್ವಲ್ಪ ನಾನು ಮೆಂತ್ಯಕಾಳು ನೆನೆ ಹಾಕಿದ್ದೆ ನೈಟೇ, ಹಾಗಾಗಿ ಅದನ್ನು ಸ್ವಲ್ಪ ಹತ್ಕೊಂಡು ತಿಂತಾಯಿದ್ದೆ. ಇದು ಸ್ವಲ್ಪ ಅದು ನೆನೆ ಹಾಕಿದ ನೀರನ್ನು ಕುಡಿದ್ರೂ ಒಳ್ಳೆಯದು ಅಂತ ಹೇಳ್ತಾರೆ. ಅದು ಎಲ್ಲ ಕೈಯೇ ಇರುತ್ತೆ, ಆದರೂ ಸ್ವಲ್ಪ ಡೈಲಿ ತಿನ್ನಲ್ಲ ನಾನು. ಒಂದೊಂದು ಸಲ ಯಾವ್ದಾದ್ರು ಅದೊಂದು ಸಲ ಇದೊಂದು ಸಲ ಅಂತಾರಲ್ಲ ಹಂಗೆ. ನನ್ನ ಮಗನ ಚಿತ್ರಾನ್ನ ಮಾಡಿದೆ, ಕಳಿಸ್ದೆ ಅವನ್ನ. ಬಿಟ್ಬಿಟ್ಟು ಬಂದು ಇವತ್ತು ನಾನೇ ಫಸ್ಟ್ ಗಾಡಿ ಓಡಿಸ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದಿದ್ದೀನಿ ಈ ಬೆಂಗಳೂರಲ್ಲಿ. ಇನ್ನು ಅಣ್ಣಮ್ಮ ದೇವರು ನಮ್ಮ ರೋಡಲ್ಲಿ ಬರ್ತಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಕೆಳಗಡೆ ಹೋದೋ.
ಎಲ್ಲ ಬಿಜಿಗಳು ಇರ್ತಾರೆ. ಇದು ಊರ ಹಬ್ಬನ ರೀತಿಯಲ್ಲಿ ಮಾಡಿರ್ತಾರೆ. ಇನ್ನು ಟೈಮ್ ಆಯಿತು, ಹೋಗಿ ಕರ್ಕೊಬಂದೆ. ಅಲ್ಲಿಂದ ಬಂದು ಸುಸ್ತಾಗೋಯ್ತು ಅವನಿಗೆ ಬೆದ್ಕೊಂಡ. ನನಗೆ ಸ್ಟಾರ್ ಹಾಕವ್ರೆ ನೋಡಮ್ಮ ಅಂತ ತೋರಿಸ್ತಾ ಇದ್ದ. 2 ಕೈಗೂ ಎಲ್ಲರಿಗೂ ಹಾಕಿದ್ರು ಅಂತ ಹೇಳ್ತಾ ಇದ್ದ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಏನು ನೋಡಿ, ನನ್ನ ಮಗ ಹೆಂಗೆ ಅಂದರೆ ಅಲ್ಲಿ ನಡೆಯೋಕ್ಕಾಗಲ್ಲ ಅವನ ಕೈಯಲ್ಲಿ, ಆದರೂ ಒಂದು ಸೈಡ್ ನಡಿಲೇಬೇಕಲ್ಲ.